ಭಾರತದ ದೀಪಾವಳಿ ರಾಮನಿಗೆ ಅರ್ಪಿತ, ದಕ್ಷಿಣ ಭಾರತದ ಕರಾವಳಿ ಮಲೆನಾಡಿನ ದೀಪಾವಳಿ ಬಲೀಂದ್ರನಿಗೆ ಅರ್ಪಿತ, ಅಂತೆಯೇ ಕರ್ನಾಟಕದ ಉತ್ತರ ಭಾಗದ ದೀಪಾವಳಿ ಪಾಂಡವರಿಗೆ ಅರ್ಪಿತ ಅನ್ನೋದು ನಿಮಗೆ ಗೊತ್ತಾ? ಹಾಗಾದ್ರೆ ಉತ್ತರ ಕರ್ನಾಟಕಕ್ಕೂ ಪಾಂಡವರಿಗೂ ದೀಪಾವಳಿಗೂ ಇರುವ ಸಂಬಂಧವೇನು? ಇಲ್ಲಿದೆ ಸಂಪೂರ್ಣ ವಿವರ. ಉತ್ತರ ಕರ್ನಾಟಕದ ಹಳ್ಳಿ ಪ್ರದೇಶಗಳಲ್ಲಿ ದೀಪಾವಳಿ ಹಬ್ಬ ಧಾರ್ಮಿಕತೆ, ಸಂಸ್ಕೃತಿಯ ಮತ್ತು ಗ್ರಾಮೀಣ ಜ್ಞಾನ ಪರಂಪರೆಯ ವಿಶಿಷ್ಟ ಸಮನ್ವಯವಾಗಿದೆ. ಈ ಭಾಗದಲ್ಲಿ ದೀಪಾವಳಿಯ ಪಾಡ್ಯ ದಿನದಂದು ಆಚರಿಸುವ ಸಗಣಿ ಪಾಂಡವರು ಸಾಂಪ್ರದಾಯ ಕಾಲಚಕ್ರದ ತಿರುಗುಣಿಯಲ್ಲಿ ಜೀವಂತವಾಗಿ ಉಳಿದಿರುವ ಅತ್ಯಂತ ಅಪರೂಪದ ಹಬ್ಬದ ಆಚರಣೆಯಾಗಿದೆ. ಸಮಸ್ಯೆಗಳ ಸಮುದ್ರ ತೇರುತ್ತಾ ಬಂದ ಪಾಂಡವರು ವನವಾಸದ ತೀವ್ರ ನೋವು ಅನುಭವಿಸಿ ಮತ್ತೆ ತಮ್ಮ ರಾಜಧಾನಿಗೆ ಹಿಂದಿರುಗಿದ ಪ್ರಸಂಗ ಇದನ್ನೇ ಪ್ರತೀಕವಾಗಿ ಈ ಸಂಪ್ರದಾಯದಲ್ಲಿ ಹೊತ್ತಿಕೊಳ್ಳಲಾಗಿದೆ. ಇಲ್ಲಿ ಮಹಿಳೆಯರು ಮನೆಯೊಳಗೆ ಅಥವಾ ಬಾಗಿಲು ಹತ್ತಿರ ಗೋವಿನ ಸಗಣಿಯಿಂದ 5 ಪಾಂಡವರ ಮುಖದ ಮೂರ್ತಿಗಳನ್ನು ತಯಾರಿಸುತ್ತಾರೆ. ಈ ಮೂರ್ತಿಗಳನ್ನು ಶೈಲಿಯಿಂದ ಅಲಂಕರಿಸಿ ಪೌರಾಣಿಕ ರೂಪದಲ್ಲಿ ಹೂವಿನಿಂದ, ಬಿಳಿ ದಾರದಿಂದ ಮತ್ತು ಕೆಲವೊಮ್ಮೆ ಚಾಮರ, ಕಿರೀಟದಿಂದ ಶೃಂಗಾರ ಮಾಡಲಾಗುತ್ತದೆ. ಪೂಜೆಯ ನಂತರ ಪಾಂಡವರ ಕಷ್ಟಗಳು ನಮ್ಮ ಮಕ್ಕಳಿಗೆ ಬರಬಾರದು ಎಂಬ ಭಾವನಾತ್ಮಕ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಈ ಆಚರಣೆಯು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲ, ಇದು ಒಗ್ಗಟ್ಟಿನ ಸಂಕೇತ, ಕುಟುಂಬದ ಸುರಕ್ಷತೆಗಾಗಿ ಮಾಡುವ ಸಮೂಹ ಪ್ರಾರ್ಥನೆ ಮತ್ತು ಗ್ರಾಮೀಣ ಮಹಿಳೆಯರ ಸಾಂಸ್ಕೃತಿಕ ಪಾತ್ರವನ್ನು ಬಿಂಬಿಸುವ ಸಂಪ್ರದಾಯವಾಗಿದೆ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ 5 ದಿನಗಳವರೆಗೆ ಹಾಕಲಾಗುತ್ತದೆ. ಪ್ರತಿದಿನ ಮಹಾಭಾರತದ ಕಥೆ ಬಿಂಬಿಸುವ ಕಥೆಗಳನ್ನು ಸಗಣಿಯಿಂದ ತಯಾರಿಸಿ ಮಹಾಭಾರತದ ವನವಾಸ ಹಾಗೂ ಅಜ್ಞಾತವಾಸ ಮತ್ತು ರಾಜ್ಯಕ್ಕೆ ಪಾಂಡವರ ಪುನರಾಗಮನದ ಪಾರಂಪರಿಕ ಆಚರಣೆ ಇವತ್ತಿನ ಯುವ ಪೀಳಿಗೆಗೆ ಆದರ್ಶಮಯವಾಗುತ್ತಿದೆ.